ಇವತ್ತಿನ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಸ್ಮೆಟಿಕ್ ಚೇಂಜಸ್ ಅಂತ ಕರೀತಾರೆ. ಅಲ್ಲಿ ಯಾವುದೋ ಒಂದು 1% ನಾವಲ್ಲಿ ಕಡಿಮೆ ಮಾಡಿಬಿಟ್ಟಿದ್ದೀವಿ, ಇಲ್ಲೊಂದು 0.5% ಜಾಸ್ತಿ ಮಾಡಿಬಿಟ್ಟಿದ್ದೀವಿ, ಚರ್ಮೋತ್ಪನ್ನಗಳ ಬೆಲೆ ಈ ಥರ ಆಗಿದೆ, ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಆ ಥರ ಆಗಿದೆ, ಚಿನ್ನದ ಆಭರಣಗಳಲ್ಲಿ ನಾವು ಅಷ್ಟು % ಕಡಿಮೆ ಮಾಡಿದ್ದೀವಿ ಅಂದ ತಕ್ಷಣ ಜನಕ್ಕೆ ಓಹೋ ಎಲ್ಲೋ ಏನೇನೋ ಆಗ್ತಾ ಇದೆ ಅಂತ. ಇಲ್ಲಿ ಬದಲಾವಣೆ ಆಗಬೇಕು ಅನ್ನೋದೇನು ಗೊತ್ತಾ, ಯಾವಾಗಲೂ ಕೂಡ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಮಗೆ ಲಾಭವಾಗುವಂತಹ ಒಂದು ಬದಲಾವಣೆಯನ್ನು ಪ್ರತಿ ಬಜೆಟ್ನಿಂದನೂ ಕೂಡ ಪ್ರತಿಯೊಬ್ಬ ಭಾರತೀಯನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ನಿಮಗೆ ಒಂದು 10,000 ರೂಪಾಯಿಗೆ ಒಂದು ಮೊಬೈಲ್ ತೊಗೊಳ್ತಾ ಇರ್ತೀರ ನೀವು ಅಂತ ಅಂದ್ಕೊಳ್ಳೋಣ. 10,000 ರೂಪಾಯಿಗೆ ಒಂದು ಮೊಬೈಲ್ ತೊಗೊಳ್ತಾ ಇದ್ದರೆ ನೀವು ಅದೊಂದು 6,500 ರೂಪಾಯಿ ಆಯಿತು, 6,350 ಸಿಗ್ತಿದೆ ಅಂದಾಗ ನಿಮಗೆ ನಿಜವಾಗ್ಲೂ ಅಲ್ಲೇನೋ ಒಂದು ಸಿಕ್ಕಂಥ ಒಂದು ಫೀಲಿಂಗ್ ಸಿಗುತ್ತೆ ನಿಮಗೆ. ಹೌದಪ್ಪ, ಒಂದು 3,000 3,500 ನನಗೆ ಉಳಿತು ಅಂಥೇಳಿ. ಅದು ಬಿಟ್ಟುಬಿಟ್ಟು ಒಂದು ಮೊಬೈಲಲ್ಲಿ ನಿಮಗೆ ಅಲ್ಲಿ 1% ಇಳಿಸ್ಬಿಟ್ಟಿದ್ದೀನಿ ನಾನು. ನಿಮಗೆ 10,000 ರೂಪಾಯಿ ಮೊಬೈಲ್ ತೊಗೊಂಡಾಗ ಅದರಲ್ಲೊಂದು 9,000 ನೀವು ಕೊಟ್ಟರೆ ಸಾಕು, 9,500 ನೀವು ಕೊಟ್ಟರೆ ಸಾಕು ಅಂತ ಮಾಡೋದಿದೆಯಲ್ಲ, ನಿಮಗೆ ಅಲ್ಲಿ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗುವಂತಹ ಒಂದು ಗಮನಾರ್ಹ ಬದಲಾವಣೆ ಅಲ್ಲಿ ಸಾಧ್ಯ ಇಲ್ಲ. ಇದರ ಆಚೆಗೆ ಈ ತೆರಿಗೆ ಪದ್ಧತಿ, ಇವತ್ತಿನ ತೆರಿಗೆ ಪದ್ಧತಿ ಬರೀ ಇದೊಂದು ಟ್ಯಾಕ್ಸ್ ನೆಟ್ ಅಂತ ಕರಿತಾ ಇರ್ತಾರೆ. ತೆರಿಗೆಯ ಬಲೆ, ಈ ತೆರಿಗೆಯ ಬಲೆ ಒಳಗಡೆ ಎಷ್ಟು ಜನ ಬಂದಿದ್ದಾರೆ, ಈ ಒಂದು ರಡಾರ್ ಒಳಗಡೆ ಎಷ್ಟು ಜನ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಡೇ ಬೈ ಡೇ ಈ ಭಾರತೀಯ ಆರ್ಥಿಕ ವ್ಯವಸ್ಥೆಯ ಈ ತೆರಿಗೆಯ ಬಲೆ ಇದೆಯಲ್ಲ, ಇದು ಬರೀ ತೆರಿಗೆ ಬಲೆಯಾಗಿ ಉಳಿದಿಲ್ಲ, ಇದೊಂದು ಬೆಂಕಿಯ ಬಲೆಯಾಗಿ ಪ್ರತಿಯೊಬ್ಬ ಭಾರತೀಯನನ್ನು ಕಾಡ್ತಾ ಇದೆ. ಇದು ಅವನು ಕೊನೆಯವರೆಗೂ ಈಟ್, ಅರ್ನ್, ಪೇ ಟ್ಯಾಕ್ಸಸ್, ಸ್ಲೀಪ್, ರಿಪೀಟ್ ಅಂತ. ಊಟ ಮಾಡು, ಕೆಲಸಕ್ಕೆ ಹೋಗು, ತೆರಿಗೆ ಕಟ್ಟು, ನಿದ್ರೆ ಮಾಡು, ಮತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗು. ಇದರ ಆವೃತ್ತಿ ಒಳಗಡೆ, ಈ ಪರಿಧಿ ಒಳಗಡೆ ಅವನು ಗಿರಿಕಿ ಹೊಡಿತಾ ಇರಬೇಕು. ಹೇಗೆ ಇದು? ಏನೋ ಹೇಳಿದಾರಲ್ರಿ, ಅದಕ್ಕಷ್ಟಂತೆ ಇದಕ್ಕಷ್ಟಂತೆ, ಅಲ್ಲೇನೋ ಕಡಿಮೆ ಮಾಡಿಬಿಟ್ರಂತೆ, ಆದಾಯ ತೆರಿಗೆಯಲ್ಲೇನೋ ಸ್ವಲ್ಪ ಉಳಿದು ಬಿಡ್ತಾ ಇದೆಯಂತೆ, 17,000 ಉಳಿದು ಬಿಡುತ್ತಂತೆ ನಿಮಗೆ ವರ್ಷಕ್ಕೆ, ಎಂಥ ಲಾಭ ಆಯ್ತಲ್ವೇನ್ರಿ, ಏನ್ರಿ ಸುಮ್ಮನೆ ವಿರೋಧ ಮಾಡ್ತಾರೆ. ನೋ ಹಾಗಲ್ಲ. ಇಲ್ಲೇನಾಗ್ತಿತ್ತು ನೋಡಿ, ಮೊದಲೆಲ್ಲ ಜನಗಳಿಗೆ ಒಂದಷ್ಟು ಹಣ ಉಳಿದ ತಕ್ಷಣ ಅವ್ರೇನು ಮಾಡ್ತಿದ್ರು ಹೇಳಿ? ಹಣ ಉಳಿದ ತಕ್ಷಣ ಅವ್ರು ಹೋಗ್ತಾ ಇದ್ದದ್ದೇ ಬ್ಯಾಂಕಿಂಗ್ ಸೆಕ್ಟರ್ಗೆ. ಏನು ಮಾಡ್ತಿದ್ರು? ಬ್ಯಾಂಕಿಂಗಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ಇಡ್ತಾಯಿದ್ರು. ಕೆಲವರು FD, ನಿಶ್ಚಿತ ಠೇವಣಿ, ಅಲ್ಲಿಟ್ಬಿಟ್ಟು ನಮಗೊಂದಷ್ಟು ಬಡ್ಡಿ ಬರುತ್ತಪ್ಪ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದರು ಜನ. ಈಗಲೂ ಅನೇಕರು ಮಾಡ್ತಾರೆ. ಇರಲಿ, ಈ ನೆಮ್ಮದಿಯಾಗಿದ್ದಂಥ ಜನಕ್ಕೆ ಏನಾಯಿತು, ತೀರಾ ಇತ್ತೀಚಿನ ವರ್ಷಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ದೊಡ್ಡ ಮೋಸ ನಡೀತು. ಮೋಸ ಅಂದರೆ ಯಾವುದು? ತುಂಬ ದೊಡ್ಡ ಬಂಡವಾಳಶಾಹಿಗಳು, ಉದ್ಯಮಿಗಳು ಏನು ಮಾಡಿಬಿಡ್ತಾರೆ, ನಿಮಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಲಕ್ಷ ಕೋಟಿಗಳನ್ನು ಸಾಲ ತಗೊಂಡು ದೇಶ ಬಿಟ್ಟುಬಿಟ್ರು, ಇಲ್ಲವೇ ಸಾಲ ಮರುಪಾವತಿ ಮಾಡಲಿಲ್ಲ. ಸುಮಾರು 16 ಲಕ್ಷ ಕೋಟಿ ಎಷ್ಟು ಹಣ ಭಾರತದ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮರುಪಾವತಿಯಾಗದ ಸಾಲ, ರೈಟ್ ಆಫ್ ಮಾಡಿರುವ ಸಾಲ ಅಥವಾ ಬ್ಯಾಡ್ ಲೋನ್, ಏನಾದರೂ ಕರ್ಕೊಳ್ಳಿ ನೀವು, ಒಟ್ಟಲ್ಲಿ ಆ ಹಣ ಬರಲಿಲ್ಲ ಅವ್ರ ಕಡೆಯಿಂದ ಅಂತ ಅಷ್ಟೇ, ತಾತ್ಪರ್ಯ ಅಷ್ಟೇ. ಆ ಹಣ ಯಾರದ್ದು? ಎಲ್ಲ ಭಾರತೀಯರದ್ದು. ಕೋಟ್ಯಾಂತರ ಜನ ಅಷ್ಟು ಹಣ ಇಟ್ಟಿರ್ತಾರೆ ಬ್ಯಾಂಕಲ್ಲಿ, ಅವ್ರು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರ್ತಾರೋ, ನಿಶ್ಚಿತ ಠೇವಣಿಯಲ್ಲಿ ಇಟ್ಟಿರ್ತಾರೋ, ಆ ಹಣ ಬರಲಿಲ್ಲ ಅಂದಾಗ ಏನಾಯಿತು? ಅನೇಕರಿಗೆ ನಷ್ಟ ಆಯಿತು. ಅನೇಕ ಬ್ಯಾಂಕಿಂಗ್ ವಲಯಗಳಲ್ಲಿ ಅನೇಕ ಬ್ಯಾಂಕ್ಗಳು ದಿವಾಳಿ ಆಗಿಬಿಟ್ವು. ಅವಾಗೇನು ಮಾಡಿಬಿಟ್ರು ಇವ್ರ ಐಡಿಯಾ, ಬ್ಯಾಂಕ್ಗಳನ್ನು ವಿಲೀನ ಮಾಡಿಬಿಡೋಣ, ಇನ್ಯಾವುದೋ ಲಾಭದಲ್ಲಿ ನಡೀತಿದೆಯಲ್ಲಪ್ಪ ಅದು ತೊಗೊಂಡು ಅಟ್ಯಾಚ್ ಮಾಡಿಬಿಡೋದು, ಅವರಿಂದ ಸಾಲವನ್ನು ಹೇಗೆ ವಸೂಲಿ ಮಾಡೋದು, ಇಷ್ಟು ಜನಗಳಿಗೆ ಮೋಸ ಮಾಡಿದ್ದಾರಲ್ಲ ಹೇಗೆ ಕಕ್ಕಿಸ್ಲಿ ಅವರಿಂದ, ಇದು ಬರಲಿಲ್ಲ, ವಿಲೀನ ಮಾಡಿಬಿಡೋದು. ಎಷ್ಟೋ ರಾಜ್ಯಗಳಲ್ಲಿ ಚೆನ್ನಾಗಿ ನಡೀತಿದ್ದಂಥ ಬ್ಯಾಂಕ್ಗಳು ಇನ್ಯಾವುದೋ ಸಾಲದ ಬ್ಯಾಂಕು, ದಿವಾಳಿಯಾಗಿದ್ದಂಥ ಬ್ಯಾಂಕನ್ನು ಸೇರಿಸಿಕೊಳ್ಳೋ ಪರಿಸ್ಥಿತಿ ಬಂತು. ಆಯಿತು, ಅದು ಬ್ಯಾಂಕಲ್ಲಿ ಬಿಟ್ಟುಬಿಡೋಣ. ಜನಗಳ ಪರಿಸ್ಥಿತಿ ಏನಾಯಿತು? ಆಮೇಲೆ ಒಂದು ನಿಯಮ ಬಂತು ಜನಗಳಿಗೆ, ಏನಂದರೆ, ನೋಡಪ್ಪ, ನೀನು ಎಷ್ಟಾದರೂ ಹಣ ಇಟ್ಟಿರು, ಒಂದು ವೇಳೆ ನೀನು ಹಣ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಏನಾದರೂ ಎಡವಟ್ಟಾಯಿತು, ದಿವಾಳಿ ಆಯಿತು ಅಂದರೆ ರಿಸರ್ವ್ ಬ್ಯಾಂಕ್ ನಿನಗೊಂದು ಭದ್ರತೆಯನ್ನು ಕೊಡುತ್ತೆ. ಏನು ಆ ಭದ್ರತೆ ಅಂದರೆ, ನೀನು 15 ಲಕ್ಷ ಆದರೂ ಇಟ್ಟಿರು, 20 ಲಕ್ಷ ಆದರೂ ಇಟ್ಟಿರು, ನಿನಗೆ 5 ಲಕ್ಷ ಅಂತೂ ಸಿಕ್ಕೇ ಸಿಗುತ್ತೆ ಅಂತ. ಜನ ಗಾಬರಿ ಆಗಿಬಿಟ್ರು. ಏನಿದು ಕತೆ? ಬರೀ 5 ಲಕ್ಷನ? ಅಯ್ಯೋಯ್ಯೋ, ಸಾಧ್ಯ ಇಲ್ಲಪ್ಪ ಅಂತ ಜನಕ್ಕೆ ಅನೇಕರು ಲಾಸು ಆಯಿತು. ಈ ಕೋಆಪರೇಟಿವ್ ಬ್ಯಾಂಕಲ್ಲೂ ಅದೇ ಕತೆ, ಬೇರೆ ಕಡೆನೂ ಅದೇ ಕತೆ. ಜನ ಸುಮ್ಮನಾದರು. ಸುಮ್ಮನಾಕೆ ಅದ್ರ ಜೊತೆಗೆ ಇನ್ನೊಂದು ಪ್ಯಾರಲಾಗಿ ರೆಡಿ ಆಗ್ತಾ ಇತ್ತು ಈ ದೇಶದಲ್ಲಿ. ಏನು ಅಂತ ಹೇಳಿದ್ರೆ, ಈ ಗೇಮಿಂಗ್ ಅಂತ, ಮೊದಲೆಲ್ಲ ಗ್ಯಾಮ್ಲಿಂಗ್ ಅಂತ ಇದ್ರಲ್ಲ, ಆ ನಂತರದಲ್ಲಿ ಈ ಗ್ಯಾಮ್ಲಿಂಗ್ಗೆ ಹೊಸ ರೂಪದಲ್ಲಿ ಗೇಮಿಂಗ್ ಅಂತ ಬಂತು. ಮೊದಲೆಲ್ಲ ಜೂಜು ಇನ್ನೊಂದು ಮತ್ತೊಂದೆಲ್ಲ ಕಟ್ಕೊಳ್ತಾ ಇದ್ದಿದ್ದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಇಸ್ಪೀಟೆಡ್ ಡೇ ಅಂತೆ, ಅಲ್ಲೆಲ್ಲೋ ಆಡ್ತಾರಂತೆ, ಯಾವುದೋ ಹಬ್ಬ ಅಂತೆ, ಯಾವುದೋ ಕ್ಲಬ್ ಅಂತೆ, ಇಷ್ಟಲ್ಲಿತ್ತು. ಮೊಬೈಲ್ ಬಂತಲ್ಲ, ಈ ಮೊಬೈಲ್ ಬಂದಮೇಲೆ ಏನು ಮಾಡಿಬಿಟ್ರು, ಈ ಗೇಮಿಂಗು ಇದರಲ್ಲಿ ಸ್ಕಿಲ್ ಅಂತ ಒಂದು ಸೇರಿಸ್ಬಿಟ್ರು. ಇದೊಂದು ಕೌಶಲ್ಯಯುತ ಆಟ, ಇದಕ್ಕೂ ಜೂಜಿಗೂ ಸಂಬಂಧ ಇಲ್ಲ. ಕಾನೂನಲ್ಲಿ ಬರೆದುಕೊಳ್ಳಕ್ಕೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡ್ಬಿಟ್ರು. ಈ ಗೇಮಿಂಗ್ ಈಸ್ ನಥಿಂಗ್ ಬಟ್ ಇನ್ ಒನ್ ಆರ್ ದಿ ಅದರ್ ವೇ
ಇಟ್ಸ್ ಗ್ಯಾಮ್ಲಿಂಗ್ ಓನ್ಲಿ ಅಂತ. ಇದೊಂದು ಗ್ಯಾಮ್ಲಿಂಗೆ ಆಯಿತು. ಈ ಗ್ಯಾಮ್ಲಿಂಗಲ್ಲಿ ಜನ ಏನು ಮಾಡಿಬಿಟ್ರು, ಅಲ್ಲಿಂದ ಹಣ ತೆಗೆದ್ರು. ಎಲ್ಲೋ ಹಣ ಬೇಕಲ್ಲ ಜನಗಳಿಗೆ, ಎಲ್ಲರೂ ಅಂತ ಹೇಳ್ತಿಲ್ಲ, ಬಹುಪಾಲು. ಯಾಕಂದರೆ ಆ ಮಾರ್ಕೆಟ್ ಗಾತ್ರನ ನಿಮ್ಗೆ ಹೇಳಿಬಿಟ್ರೆ ನಿಮ್ಗೆ ಗಾಬರಿ ಆಗಿಬಿಡುತ್ತೆ. ನೋಡಿ 2025ರಲ್ಲೇ ಈ ಆನ್ಲೈನ್ ಗೇಮರ್ಸು ಈ 2024-25ಕ್ಕೆ ಇವ್ರು ಎಸ್ಟಿಮೇಟ್ ಮಾಡಿರೋದು 510 ಮಿಲಿಯನ್ ಅಂತ. ಹೆಚ್ಚು ಕಡಿಮೆ 51 ಕೋಟಿಯಷ್ಟು ಜನ 51 ಕೋಟಿಯಷ್ಟು ಜನ ಈ ಒಂದು ಗೇಮಿಂಗ್ ನೆಟ್ಗೆ ಬರ್ತಾ ಇದ್ದಾರೆ. ಅರ್ಥಾತ್ ಇಂಡೈರೆಕ್ಟ್ಲಿ ಅಥವಾ ಬೇರೆ ಒಂದು ಪದ ಬಳಸಿದ್ರೆ ಅದೊಂದು ಜೂಜು ಥರನೇ ಇಲ್ಲಿಗೆ ಬರ್ತಾ ಇದ್ದಾರಲ್ಲ. ಇವರೇನು ಮಾಡಿಬಿಡ್ತಾರೆ, ಇವರೆಲ್ಲ ಇಲ್ಲಿಗೆ ಧುಮುಕ್ಬಿಟ್ರು. ಎಲ್ಲಿಗೆ? ಈ ಗೇಮಿಂಗು ಗ್ಯಾಮ್ಲಿಂಗ್ ವಿಚಾರಕ್ಕೆ. ಕಾರಣ 140 ಕೋಟಿ ಭಾರತೀಯರಿದ್ದರೂ ಕೂಡ ಇದರಲ್ಲಿ ಅರ್ನಿಂಗ್ ಅಂತಾರಲ್ಲ, ಸಂಪಾದನೆ ಮಾಡೋರು ಹಬ್ಬಬ್ಬ ಅಂದರೆ ಒಂದು 20 ಕೋಟಿ 25 ಕೋಟಿ ಮ್ಯಾಕ್ಸಿಮಮ್ 30 ಕೋಟಿ ಜನ ಅಂತ ಅಂದ್ಕೊಳ್ಳೋಣ ನಾವು. ಕಾರಣ ಭಾರತದಲ್ಲಿರ್ತಕ್ಕಂಥ ಸಿಲಿಂಡರ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಒಂದು 29 ಕೋಟಿವರೆಗೂ ಇವತ್ತು ಇರಬಹುದು ಅಲ್ವಾ. ಅದರಲ್ಲಿ ದುಡಿದಿರೋರು ಎಲ್ಲ ಬರ್ತಾರೆ. ಒಂದು ಮನೆ ಲೆಕ್ಕ ಹೇಳ್ತಾ ಇದ್ದೀನಿ, ಒಂದು ಮನೆಗೆ ಒಂದು ಸಿಲಿಂಡರ್ ಲೆಕ್ಕದಲ್ಲಿ ಒಂದು 30 ಕೋಟಿ ಜನ ಅರ್ನಿಂಗ್ ಮೆಂಬರ್ಸ್ ಅಂತ ಇರ್ತಾರೆ. ಇವರ ಮನೆಯಲ್ಲಿ 4 ಜನನೋ 5 ಜನನೋ ಸಾಕ್ತಾ ಇದ್ದಾಗ ಅದನ್ನು ಇಂಟು ಮಾಡಿಕೊಂಡ್ರೆ ಅಲ್ಲಿ ನಿಮಗೆ 1.25 ಕೋಟಿ ಅಥವಾ 1.5 ಕೋಟಿವರೆಗೂ ನಿಮಗೆ ಅದು ಬರಬಹುದು. ಇರಲಿ, ಈ ಜನಗಳಲ್ಲಿ ಏನು ಮಾಡಿಬಿಟ್ರು, ಅರ್ನ್ ಮಾಡೋರು ಈ ಕಡೆ ಸ್ವಲ್ಪ ಡೈವರ್ಟ್ ಆದರು. ಇದೇನಾಯಿತು ನಿಮಗೆ, ಈ ಗೇಮಿಂಗು ಗ್ಯಾಮ್ಲಿಂಗು ಒಂದಿನ ದುಡ್ಡು ಬಂತು, 2 ದಿನ ದುಡ್ಡು ಬಂತು, ಇದು ದಿವಾಳಿ ಆಗಕ್ಕೆ ಶುರುವಾದರು. ಯಾಕಂತ ಹೇಳಿದ್ರೆ ಜೂಜಿನಲ್ಲಿ ರಿಸಲ್ಟ್ ನಿಮಗೆ ಇಮ್ಮಿಡಿಯೇಟಾಗಿ ಸಿಕ್ಕಿಬಿಡುತ್ತೆ. ಚಟ ಬೇರೆ, ನಿಮ್ಗೆ ಆರೋಗ್ಯದಲ್ಲಿ ಏನೋ ಹಾಳು ಮಾಡ್ಕೊಳ್ಳೋ ಚಟ 20 ವರ್ಷ 30 ವರ್ಷ ಟೈಮ್ ತೊಗೊಳುತ್ತೆ ನಿಮ್ಮ ಇಡೀ ಆರೋಗ್ಯವನ್ನು ಹಾಳು ಮಾಡಿ ನಿಮ್ಮನ್ನು ಕೊಲ್ಲಕ್ಕೆ. ಇದು ಹಾಗಲ್ವಲ್ಲ, ಇದಕ್ಕಿಲ್ಲಿ ಏನಾಯಿತು, ಪೆಟ್ಟು ಕೊಟ್ಬಿಡ್ತದು. ಹುಷಾರಾಗ್ಬಿಟ್ರು ಜನ. ಓಹೋಹೋ, ಇದು ಸರಿ ಇಲ್ಲ. ಯಾಕಂದ್ರೆ ಅಲ್ಲೂ ಟ್ಯಾಕ್ಸ್ ಇತ್ತು, ಅದು ಬೇರೆ ವಿಚಾರ. ಇದು ಸರಿ ಇಲ್ಲ ಅಂತ ಏನು ಬಂದರು, ಸ್ಟಾಕ್ ಮಾರ್ಕೆಟ್ ಕಡೆ ಬಂದರು. 25% ಜಾಸ್ತಿ ಆಗಿದೆ ರೀ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಜನಗಳ ಸಂಖ್ಯೆ. ಓಹೋ, ಅಲ್ಲೂ ತಪ್ಪಿಸ್ಕೊಂಡ್ರ ಟ್ಯಾಕ್ಸ್ ಇವರು, ಬ್ಯಾಂಕಲ್ಲೂ ಹೀಗೆ ಮಾಡ್ಕೊಂಡ್ರಾ, ಬನ್ನಿ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಏನು ಮಾಡ್ತು ನೀತಿ. ಇವರ ನೀತಿಗಳಿರ್ತಾವಲ್ವಾ, ನೀತಿ ಬಂದಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಿಗೆ ಬಂತು ಅಥವಾ ಈಕ್ವಿಟಿ ಮಾರ್ಕೆಟಿಗೆ ಬಂತು. ಅದು ಸಹಿಹೇ ಇದು ಸಹಿಹೇ ಅಂತ ತಪ್ಪಿಲ್ಲ. ಜನ ಎಲ್ಲೋ ಒಂದು ದಾರಿ ಹುಡ್ಕೊಳ್ತಾರೆ ರೀ. ನನಗೆ ಬ್ಯಾಂಕಿಂಗಲ್ಲಿ ಈ ಥರ ಆಗ್ತಾ ಇದೆ, ಖಾತ್ರಿ ಇಲ್ಲ, ನನ್ನ ಹಣನ ಅಲ್ಲೆಲ್ಲೋ ಹಾಕಕ್ಕೆ ಹೋದೆ, ಅಲ್ಲೂ ಲಾಸ್ ಆಯಿತು ಅಂತ ಬಂದಾಗ ಅದರ ಮಧ್ಯೆನೂ ಉಳಿಸಿಕೊಂಡಂಥ ಜನ ಏನು ಮಾಡಿದ್ರು, ಈ ಕಡೆಗೆ ಬಂದರು, ಸ್ಟಾಕ್ ಮಾರ್ಕೆಟ್ ಕಡೆಗೆ. ಇಲ್ಲೇನು ಮಾಡಿದ್ದಾರೆ, ನಿಂದು ಶಾರ್ಟ್ ಟೈಮಲ್ಲಿ ನೀನು ಅಲ್ಪಾವಧಿ ಬಂಡವಾಳ ಹೂಡಿಕೆಯನ್ನು ಮಾಡಿಕೊಂಡು ನೀನು ಅದರಿಂದ ಏನಾದರೂ ಲಾಭ ಮಾಡಿಕೊಂಡ್ರೆ ನಿನ್ನ ಲಾಭದ ಮೇಲೆ ನೋಡಿ, ಇದು ಈಕ್ವಿಟಿ ಮಾರುಕಟ್ಟೆ, ದೀರ್ಘಾವಧಿ ಬಂಡವಾಳ ಅಲ್ಪಾವಧಿ ಬಂಡವಾಳದ ಮೇಲೆ 15% 20% ಏರಿಕೆ ಆಗೋಯ್ತು. ನೀನು ಏನೋ ಒಂದು 15 ರೂಪಾಯಿ ಸಂಪಾದನೆ ಮಾಡಿದೆಯಾ, ನೀನೊಂದು ಸ್ವಲ್ಪ ಸಂಪಾದನೆ ಮಾಡಿದೆ ಅಂದರೆ ಕಟ್ಟು 15% ಟ್ಯಾಕ್ಸ್ ಅಂತ, ಕಟ್ಟು 15% ಟ್ಯಾಕ್ಸ್ ಅಂತ ಇತ್ತಲ್ಲ. ಇವಾಗ ಏನು ಮಾಡಿಬಿಟ್ರು, ಏಕಾಏಕಿ 20%ಗೆ ಜಾಸ್ತಿ ಮಾಡಿಬಿಟ್ರು. ಇಟ್ ಅಮೌಂಟ್ಸ್ 33% ಟ್ಯಾಕ್ಸ್ ಆಗಿಬಿಡುತ್ತೆ ರೀ. 15%ಇಂದ 20%ಗೆ ನೀವು ಜಂಪ್ ಆದರೆ, ಫಸ್ಟ್ ಆಫ್ ಆಲ್ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಕೆಲವು ಖಾತ್ರಿ ಇರುವ, ಕೆಲವು ಖಾತ್ರಿಯೇ ಇಲ್ಲದಿರುವ ಹೂಡಿಕೆಗಳು ಇರ್ತವೆ. ನಿಮ್ಗೆ ಲಾಸ್ ಆದರೆ ಪೂರ್ತಿ ಲಾಸ್ ಆಗಿಬಿಡುತ್ತೆ. ಅಪ್ಪಿ ತಪ್ಪಿ ಏನು ಅಲ್ಪಾವಧಿಲಪ್ಪ, ಸ್ವಲ್ಪ ನಾನು ಲಾಭ ಮಾಡ್ಕೊಂಡು ಬಿಟ್ಟೆ, ನನಗೆ ಸ್ವಲ್ಪ ಲಾಭ ಬಂತು ಅಂದರೆ 100 ರೂಪಾಯಿಗೆ 15 ರೂಪಾಯಿ ಕಟ್ಟು ಅಂತಿದ್ರು. ಈಗೇನು ಮಾಡಿದ್ದಾರೆ, ಇವರ ನೀತಿಯಿಂದ 20 ರೂಪಾಯಿ ಕಟ್ಟಬೇಕೀಗ, 100ಕ್ಕೆ 20 ರೂಪಾಯಿ ಕಟ್ಟಬೇಕು, ಮುಗಿದು ಹೋಯ್ತಾ. ಈ 100ಕ್ಕೆ 20 ರೂಪಾಯಿ ಕಟ್ಟಬೇಕು ಅನ್ನೋದು ಪರ್ಸೆಂಟೇಜ್ ವೈಸ್ ಬಂದಾಗ 33% ಏರಿಕೆ ಮಾಡಿಬಿಟ್ರು ಒಂದೇ ವರ್ಷ ರೀ. ಹೋದ ವರ್ಷಕ್ಕಿಂತ ಈ ವರ್ಷ ಚೆಕ್ ಮಾಡ್ಕೊಂಬಿಟ್ರೆ 33% ಆಯಿತು. ದೀರ್ಘಾವಧಿಯಲ್ಲಿ ನಾನೇನೋ ಹೂಡಿಕೆ ಮಾಡ್ತಾ ಇದ್ದೀನಿ, ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಿ ನಾನು ಸ್ವಲ್ಪ ಲಾಭ ತೊಗೋತೀನಿ ಅಂದಾಗ ಅವಾಗ ಎಷ್ಟು ಕಟ್ಟಬೇಕು ಗೊತ್ತಾ, 10% ಇದ್ದಂಥ ಈ ಒಂದು ಟ್ಯಾಕ್ಸ್ ಇತ್ತಲ್ಲ ಇದ್ರ ಮೇಲೆ, ಅದನ್ನು 12.5%ಗೆ ಮಾಡಿಟ್ಬಿಟ್ರು. 10%ಇಂದ 12.5%ಗೆ ಮಾಡಿಟ್ಬಿಟ್ರು. ಇದೆಷ್ಟಾಗುತ್ತೆ ಅಂದರೆ 25% ಹೆಚ್ಚಳ ಆಗೋಯ್ತು ನಿಮಗೆ. ನೋಡಿ, 10 ರೂಪಾಯಿಗೆ 2 ರೂಪಾಯಿ ಜಾಸ್ತಿ ಅಂದರೆ ಅದರ ಕಾಲು ಭಾಗ. ಸೊ ಹಾಗಾಗಿ 25% ಅಂತ ಲೆಕ್ಕಕ್ಕೆ ಬರುತ್ತಲ್ಲ, ಅಷ್ಟು ಜಾಸ್ತಿ ಮಾಡಿಬಿಟ್ರು. ನೀವು ಎಲ್ಲಾದರೂ ಹೋಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದಾಯ ತೆರಿಗೆ 130 ರೂಪಾಯಿ, ನಿಜನಾ? ಇನ್ನು ಉಳ್ಕೊಳ್ಳೋದು 70 ರೂಪಾಯಿ ಒಬ್ಬ ಮನುಷ್ಯನಿಗೆ. 70 ರೂಪಾಯಿನಲ್ಲಿ ಹೆಚ್ಚು ಕಡಿಮೆ 50 ರೂಪಾಯಿ ಜಿ ಎಸ್ ಟಿ ಕಟ್ಟಿಬಿಡ್ತಾನೆ. ಅವನು ಬಂದು ತಗೋತಾನೋ, ಹಾಲು ತಗೋತಾನೋ, ದವಸ ಧಾನ್ಯ ತಗೋತಾನೋ, ಊಟ ಮಾಡ್ತಾನೋ, ಇನ್ನೊಂದೋ ಏನೋ ಮತ್ತೊಂದು. ಇನ್ನು ಉಳ್ಕೊಳ್ಳೋ 20 ರೂಪಾಯಿನ ತನ್ನ ಈಕ್ವಿಟಿ ಮಾರ್ಕೆಟಲ್ಲಿ ಇಡ್ತೀನಿ ಅಂದರೆ ಅದರಲ್ಲಿ ಸಂಪಾದನೆ ಮಾಡಿದ್ರಲ್ಲಿ ನಿನಗೆ 15% ಇದ್ದಿದ್ದು 20% ಆಯಿತು, 10% ಇದ್ದಿದ್ದು 12% ಆಯಿತು. ಹಾಗಾದರೆ ಅವನು ಉಳ್ಕೊಳ್ಳೋದೇನು? ಇದರ ಮಧ್ಯದಲ್ಲಿ ಈ ಮಧ್ಯಮ ವರ್ಗದ ಇನ್ನೊಂದು ಕಲ್ಪನೆ ಇದೆ. ಏನು ಮಾಡಬೇಕು ಅಂತ ಇದ್ರಿ, ಮಗನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸ್ಬಿಡ್ತೀನಿ ರೀ, ಆಮೇಲೆ ಇಲ್ಲ ರೀ ನಮ್ಮ ಮಗನ ಡಾಕ್ಟ್ರ್ ಮಾಡಿಸ್ಬಿಡ್ತೀನಿ, ಇಲ್ಲ ರೀ ಇನ್ನೇನೋ ಒಂದು ಫಾರಿನಲ್ಲಿ ಓದಿಸ್ಬಿಡ್ತೀನಿ. ಇದಕ್ಕೆ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರೆ ಅವ್ರು ಹೇಳೋದು, ಇಲ್ರಿ ಒಳ್ಳೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಕಡೆ ಹುಡುಗಿ ಸಿಗ್ತಾಳೆ ಅವನಿಗೆ, ಆಮೇಲೆ ಜೋರಾಗಿ ಮದುವೆ ಮಾಡಿಬಿಡ್ತೀವಿ, ಆಮೇಲೆ ಅಯ್ಯೋ ಒಂದು ಮನೆ ತೊಗೋಬೇಕ್ರಿ ಅವನು, ಮನೆ ಯಾವುದರಲ್ಲಿ EMI, ಅವ್ನ ತಕ್ಕ ಒಂದು ಕಾರ್ ಬೇಡವೇನ್ರಿ, ಕಾರ್ ತೊಗೋತಾನೆ 30 ಲಕ್ಷದ ಕಾರು SUV, ಆಯಿತು, ಅದಕ್ಕೂ EMI. ಮದುವೆಗೆ ಅದಕ್ಕೆ ಸ್ವಲ್ಪ ಸಾಲ ಮಾಡಬೇಕಲ್ವೇನ್ರಿ. ಇದಕ್ಕೆ ಮುಂಚೆ ಒಬ್ಬ ಹುಡುಗ ಓದಬೇಕಾದ್ರೇ ಅವನನ್ನು ಸಾಲಗಾರನನ್ನು ಮಾಡಿಬಿಡೋದು. ಹುಡುಗ ಅಥವಾ ಹುಡುಗಿ ವಿದ್ಯಾರ್ಥಿನಿ ಸಾಲಗಾರ, ಎಜುಕೇಷನ್ ಲೋನ್ ಅಂತೆ.
ಈ ದೇಶದ ವಿಚಿತ್ರ ನೋಡಿ, ಎಜುಕೇಷನ್ನು, ಹೆಲ್ತ್ ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿಗಳು. ನೀವು ಹೆಲ್ತ್ ಅಂತ ಹೋದ ತಕ್ಷಣ ಅಲ್ಲೇನು ಮಾಡ್ತಾ ಇದ್ದಾರೆ, ನಿನಗೊಂದು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ನಾನು ಅಂತ. ನೀನು ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗು, ಇನ್ಶೂರೆನ್ಸಿಗೆ ನಾನು ಹಣ ಹಾಕ್ತೀನಿ ಅಂತ. ಆ ಇನ್ಶೂರೆನ್ಸ್ ಅಮೌಂಟಲ್ಲಿ ನೂರಾರಲ್ಲ ಸಾವಿರಾರು ಆಸ್ಪತ್ರೆ ಕಟ್ಬೋದಾಗಿತ್ತು ಪ್ರತಿ ವರ್ಷ. ಆಸ್ಪತ್ರೆ ಕಟ್ಟಿಸಿದ್ರೆ ಪ್ರೈವೇಟ್ ಅವ್ರಿಗೆ ಇನ್ಶೂರೆನ್ಸ್ನ ಮೂಲಕ ಹಣ ತಿನ್ನಿಸೋ ಅವಶ್ಯಕತೆನೇ ಇಲ್ವಲ್ರಿ. ಇದು ಯಾಕೆ ಬಂತು ಈ ವ್ಯಾಧಿ ಗೊತ್ತಿಲ್ಲ ನಮಗೆ. ಇದೆಲ್ಲ ಆದಮೇಲೆ ₹1 ಇಳಿಸ್ಬಿಡೋದು, ₹1 ಇಳಿಸ್ಬಿಡೋದು, ನಾವೇನೋ ಮಾಡ್ತಾ ಇದ್ದೀವಿ. ಎಜುಕೇಷನ್ ಲೋನ್ ಜಾಸ್ತಿ ಮಾಡಿದ್ದೀವಿ, 10 ಲಕ್ಷದವರೆಗೂ ಜಾಸ್ತಿ ಮಾಡಿದ್ದೀವಿ, ಅದಕ್ಕೆ ಬಡ್ಡಿ ಇಷ್ಟು ಮಾಡ್ತಾ ಇದ್ದೀವಿ ಅಂತ ಮಾತನಾಡೋದೇ ವೈಚಿತ್ರ ಮತ್ತು ಒಂದು ರೀತಿಯಲ್ಲಿ ಆಶ್ಚರ್ಯ ಮತ್ತು ಆಘಾತಕಾರಿ ಅಲ್ವಾ.